ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ಇಂದು ನಗರದ ಜಿಎಲ್ಬಿ ರಸ್ತೆಯಲ್ಲಿರುವ ಮೈಸೂರು ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾಸ್ಟೆಲ್ನ ಅವ್ಯವಸ್ಥೆಗಳ ಬಗ್ಗೆ ಕೇಳಿಬಂದ ದೂರುಗಳ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ ಅವರು ಕಟ್ಟಡ ಶಿಥಿಲಾವಸ್ಥೆ ತಲುಪಿರುವುದನ್ನು ಕಣ್ಣಾರೆ ಕಂಡು ಅವಾಕ್ಕಾದ್ರು. ಮಳೆ ಬಂದರೆ ಸೋರುತ್ತಿದ್ದ ಕಟ್ಟಡದಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೆಲೆಸಿದ್ದು, ಅವರು ಅಪಾಯಕರ ವಾತಾವರಣದಲ್ಲಿ ಅಲ್ಲಿರೋದಕ್ಕೆ ಸಾಧ್ಯವಿಲ್ಲ ಅಂತ ಸ್ವತಃ ಸಚಿವರೇ ಅಭಿಪ್ರಾಯಪಟ್ಟರು. 2018ರಲ್ಲಿ ಈ ಹಾಸ್ಟೆಲ್ನ ದುರಸ್ತಿ ಕಾಮಗಾರಿಗೆ 7 ಕೋಟಿ ರೂಪಾಯಿಗಳ ಅಂದಾಜು ಮಾಡಲಾಗಿತ್ತು. ಈಗ ಮತ್ತೆ ಶೇಕಡ 5ರಿಂದ 10ರಷ್ಟು ಹೆಚ್ಚುವರಿ ಹಣ ಬೇಕಾಗಬಹುದು. ಆರೋಗ್ಯ ಸಚಿವರ ಜೊತೆ ಚರ್ಚಿಸಿ ಕೂಡಲೇ ದುರಸ್ತಿಗೆ ಕ್ರಮ ಕೈಗೊಳ್ಳುತ್ತೇವೆ, ಉಳಿದ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಅಂತ ಸಚಿವರು ತಿಳಿಸಿದ್ದಾರೆ. ನೋಡಿದ್ದೇನೆ, ಇದನ್ನ ಆರೋಗ್ಯ ಮಂತ್ರಿಗಳಿಗೆ ಮಾಹಿತಿ ಕೊಟ್ಟು ಇದನ್ನು ಅವ್ರು ಏನು ಎಸ್ಟಿಮೇಟ್ ಮಾಡಿದ್ದಾರೆ 2018ರಲ್ಲಿ ಸ್ವಲ್ಪ ಅಡಿಷನಲ್ ಮಾಡಿ ಅಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು. ಏನೇ ಇರಲಿಕ್ಕಾಗೋದಿಲ್ಲ. ಈ ಒಂದು ರೂಮು ನೋಡಿದಂಥ ಸಮಯದಲ್ಲಿ ಮೇಲ್ಗಡೆ ಏನಾದರೂ ಬಿದ್ದರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದ ಅದು ಯಾರೂ ಕೂಡ ಡಾಕ್ಟ್ರುಗಳು ವಾಸ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಅದಕ್ಕೆ ಮಾಹಿತಿ ಕೊಟ್ಟು ಅವ್ರನ್ನೂ ಒಂದು ಸಾರಿ 22-23 ಮೇಲೆ ಒಂದು ಸಾರಿ ವಿಸಿಟ್ ಮಾಡಿ ಇದಕ್ಕೆ ಹಂತವಾಗಿ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ಮಾಹಿತಿಯನ್ನು ಕೊಡ್ತೇನೆ. ಇದರಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಮಾಹಿತಿ ಕೊಡ್ತೇನೆ. ಸರಿ, ಡೀನ್ ಏನು ಹೇಳಿದ್ರೆ ಹಣದ ಕೊರತೆ ಇದೆ ಅಂತ, ಏನು ಪ್ರಾಬ್ಲಮ್? ಹಣದ ಕೊರತೆ ಇದೆ ಅಂತ ಹೇಳಿದ್ರು. ಸುಮಾರು 7 ಕೋಟಿ ಎಸ್ಟಿಮೇಟ್ ಮಾಡಿದ್ದಾರಂತೆ 2018ರಲ್ಲಿ. ಈಗ ಸ್ವಲ್ಪ ಒಂದು 5-10% ಜಾಸ್ತಿ ಆಗ್ತದೆ. ಹಣದ ಕೊರತೆ ಇದೆ ಅಂತಂದ್ರೆ ಅದು ಆರೋಗ್ಯ ಮಂತ್ರಿಗಳ ಗಮನಕ್ಕೆ ತಂದು ಇದು ಮೈಸೂರಿನಲ್ಲೇ ಮೊದಲನೇ ಹಾಸ್ಟೆಲ್ಲು, ಡಾಕ್ಟರ್ ಹಾಸ್ಟೆಲ್ಲು, ಮೆಡಿಕಲ್ ಕಾಲೇಜು, ಅದಕ್ಕೆ ಮಾಡಲೇಬೇಕು ಅಂತಕ್ಕಂಥದ್ದನ್ನು. ಯಾಕೆಂದರೆ ಡಾಕ್ಟ್ರುಗಳು ವಾಸ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಂದರೆ ಮೇಲ್ಗಡೆ ರೂಪು ಅದು ಬೀಳ್ತಕ್ಕಂಥದ್ದು ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗ್ತದೆ. ಅದಕ್ಕಿಂತ ಮುಂಚೆನೇ ಅದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥದ್ದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಸರ್, ರಾಜ್ಯದ ನಂಬರ್ 1 ಮೈಸೂರು ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಇಂಥ ಹಾಸ್ಟೆಲ್ನ ಪರಿಸ್ಥಿತಿ ಈ ರೀತಿ ಅನ್ನೋದಾದರೆ ಒಂದು ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇರಬೇಕು, ಅಥವಾ ಡೀನ್ಗೆ ಒಂದು ಜವಾಬ್ದಾರಿ ಇರಬೇಕು. ಈ ಥರ ಮಕ್ಕಳನ್ನ ಬಿಟ್ಟರೆ ನಾಳೆ ಜೀವ ಹೋಗೋ ತನಕ ಸುಮ್ಮನೆ ಇರ್ತೀರಾ? ಇಲ್ಲ, ನನಗೆ ಮಾಹಿತಿ ಬಂದ ತಕ್ಷಣ ನಾನು ವಿಸಿಟ್ ಮಾಡಿದ್ದೇನೆ. ನಾನು ನಿಮ್ಮ ಬಗ್ಗೆ ನನಗೆ ಯಾವುದಾದ್ರೂ ಮೈಸೂರಲ್ಲಿ ಮಾಧ್ಯಮದ ಮುಖಾಂತರನೋ ಸಾರ್ವಜನಿಕರು ಜನಪ್ರತಿನಿಧಿಗಳು ಒಂದು ಮಾಹಿತಿಯನ್ನು ಕೊಟ್ಟರೆ ಅದಕ್ಕೆ ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲವು. ಈಗ ಅಂಬೇಡ್ಕರ್ದು ಈ ಶ್ರೀರಾಮುಲು ಮೀಟಿಂಗ್ ಮಾಡಿದ್ದು, ಈಗ ಇನ್ನೂ 18 ಕೋಟಿ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಈಗ ಅದನ್ನ ಆ ಥರ ಇದನ್ನು ಈಗ ಮಾಧ್ಯಮದ ಮುಖಾಂತರ ಬೇರೆ ಹೇಳಿದ್ದಾರೆ. ನಾನೇ ಖುದ್ದಾಗಿ ವೀಕ್ಷಣೆ ಮಾಡಿದ್ದಾನೆ. ಇದಕ್ಕೇನು ಬೇಕು ಅದನ್ನು ಹಣನ ಒದಗಿಸ್ತಕ್ಕಂಥದ್ದಕ್ಕೆ ಡಾಕ್ಟ್ರಿಗೆ, ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಮಾಹಿತಿ ಕೊಟ್ಟು ಅದನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿ. ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಮೈಸೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಮೊಳಗಿಸಿದರು. ಮಾಸಿಕ 21,000 ರೂಪಾಯಿಗಳ ಕನಿಷ್ಠ ವೇತನ ನೀಡಬೇಕು, ಕೆಲಸ ಖಾಯಮಾತಿಯ ಜೊತೆಗೆ 10,000 ರೂಪಾಯಿಗಳ ನಿವೃತ್ತಿ ವೇತನ ನೀಡಬೇಕು, ನೂತನ ಶಿಕ್ಷಣ ನೀತಿಯನ್ನು ಅನುಸರಿಸುವ ಭರದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಬಾರದು ಅಂತ ಆಗ್ರಹಿಸಿದರು. ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ನವೆಂಬರ್ 26ರಂದು ರಾಜ್ಯಾದ್ಯಂತ ಮುಷ್ಕರ ನಡೆಸಲಾಗುತ್ತೆ ಅಂತ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ನವೆಂಬರ್ 26ರ ಹೋರಾಟ ಯಾಕೆ ಹಮ್ಮಿಕೊಳ್ತಿದ್ದೀವಿ ಅಂತ ಹೇಳಿದರೆ, ಇವತ್ತು ಸ್ಕೀಮ್ ನೌಕರರು ನಾವೇನಿದ್ದೀವಿ, ಅಂಗನವಾಡಿ, ಆಶಾ, ಬಿಸಿಯೂಟ ಎಲ್ಲ ನೌಕರರಿಗೂ ಕೂಡ ಇವತ್ತು ಏನು ಕೆಲಸದ ಒಂದು ಭದ್ರತೆ ಸಿಗ್ತಾ ಇಲ್ಲ, ಮತ್ತು ನಮಗೆ ನಿವೃತ್ತಿ ಪಿಂಚಣಿ ಸಿಗ್ತಾ ಇಲ್ಲ, ಮತ್ತು ಕನಿಷ್ಠ ಕೂಲಿಗೆ ಕೂಡ ಜಾರಿ ಆಗ್ತಾ ಇಲ್ಲ. ಮತ್ತು ಇವತ್ತು ಏನು ಈ ಕೋವಿಡ್-19 ಇದ್ದರೂ ಕೂಡ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇವತ್ತು ಕೋವಿಡ್-19 ಇದ್ದಂಥ ಸಂದರ್ಭದಲ್ಲಿ ಇವತ್ತು ಏನಾಗ್ತಿದೆ ಅಂತ ಹೇಳಿದರೆ, ಇದು 2020ರ ಹೊಸ ಶಿಕ್ಷಣ ನೀತಿನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದನ್ನು ಕೂಡಲೇ ರದ್ದು ಮಾಡಬೇಕು ಅನ್ನತಕ್ಕಂಥದ್ದು. ಮತ್ತು ಈ ಹೊಸ ಶಿಕ್ಷಣ ನೀತಿಯಿಂದ ಅಂಗನವಾಡಿ ಕೇಂದ್ರಗಳು ಏನು 1975ರಲ್ಲಿ ಆರಂಭವಾಗಿರ್ತಕ್ಕಂಥ 43 ವರ್ಷದ ಯೋಜನೆನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ನಮ್ಮ ನೌಕರರಿಗೆ ಭದ್ರತೆ ಇಲ್ಲದಂತೆ ಮಾಡಿ ಇವತ್ತು ಖಾಸಗೀಕರಣ ಮಾಡೋದಕ್ಕೆ ಹುನ್ನಾರ ನಡೆಸ್ತಾ ಇದೆ. ಇದನ್ನು ಕೇಂದ್ರ
ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದನ್ನು ಹಿಂಪಡೆಯಬೇಕು ಅನ್ನತಕ್ಕಂಥದ್ದು. ಮತ್ತು ಏನು NPS ಲೈಟ್ ಪೆನ್ಷನ್ ಅಂತ ಹೇಳಿ ಇವತ್ತು ಜಾರಿ ಮಾಡಿದ್ದಾರೆ. ಇವತ್ತು 4 ವರ್ಷ 5 ವರ್ಷ ನಮ್ಮ ನೌಕರರು ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಹಿಡುಗಂಟಾಗಲಿ NPS ಹಣ ಆಗಲಿ ಯಾವುದೂ ಕೂಡ ಬಂದಿಲ್ಲ. ಅದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯುತ್ತಾ ನಾವು ತಕ್ಷಣ ಹಣನ ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಏನು ಅನುದಾನನ ಕಡಿತ ಮಾಡ್ತಾ ಬಂದಿದೆ, ಹಂತ ಹಂತವಾಗಿ ಕಡಿತ ಮಾಡ್ತಾ ಇವತ್ತು ICDSನೇ ಒಂದು ಮುಚ್ಚುವಂಥ ಹುನ್ನಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ದಯಮಾಡಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಈ ಹೋರಾಟನ ನಾವು ಇಲ್ಲಿಗೆ ನಿಲ್ಲಿಸಲ್ಲ, ನಾವು ಈ ಹೋರಾಟನ ಮುಂದುವರಿಸ್ತೀವಿ ಮತ್ತು ಈ ಹೋರಾಟನ ತೀವ್ರ ಸ್ವರೂಪಕ್ಕೆ ಕೊಂಡೋಗ್ತೀವಿ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡ್ತೀನಿ. ಶ್ರೀ ವಿಜಯ ನ್ಯೂಸ್ 24 ಇವರ ಪ್ರಾಯೋಜಕತ್ವದಲ್ಲಿ ಅಖಿಲ ಕರ್ನಾಟಕ ಶ್ರೀ ಶಿವಶರಣ ಮಾದಾರಚನೆಯ ವಿಚಾರ ವೇದಿಕೆ, ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು, ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್, ಭೂಮಿಕಾ ಭಾವೈಕ್ಯ ಬಳಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆಯ 21ನೇ ವಾರ್ಷಿಕೋತ್ಸವದ ಸಮಾರಂಭದ ಕುರಿತು ಇಂದು ನಗರದ ಜಲದರ್ಶಿನಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಇನ್ನು ಈ ಸಭೆಯಲ್ಲಿ ಶ್ರೀ ವಿಜಯ ನ್ಯೂಸ್ 24ನ ಮುಖ್ಯಸ್ಥರಾದ ಅರ್ಜುನ್ ಮಹೇಶ್, ಇಳಯಾಳ್ವರ್ ಸ್ವಾಮೀಜಿ, ಸಮಾಜ ಸೇವಕರಾದ ರಘುರಾಮ್ ವಾಜಪೇಯಿ, ಲಯನ್ಸ್ ಕ್ಲಬ್ನ ವೆಂಕಟೇಶ್, ಭೂಮಿಕಾ ಭಾವೈಕ್ಯ ಬಳಗದ ಸದಸ್ಯರು, ಶ್ರೀಧರ್ ಮೂರ್ತಿ, ತಗಡೂರು ಗೌರಿಶಂಕರ್, ಕಸಾಪಾದ ಮಾಜಿ ಅಧ್ಯಕ್ಷರಾದ ಮದ್ವಿಗೆರೆ ಗೋಪಾಲ್ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇದೇ ಸಂದರ್ಭದಲ್ಲಿ ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆ 21ನೇ ವಾರ್ಷಿಕೋತ್ಸವದ ಕುರಿತು ಚರ್ಚೆ ನಡೆಸಿ ಬರುವ ಜನವರಿಯಂದು ಈ ವಾರ್ಷಿಕೋತ್ಸವದ ಸಮಾರಂಭ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಸಭೆಯಲ್ಲಿ ತಿಳಿಸಲಾಯಿತು. ಗುರುವಾರ ಅವರು ಒಂದು ಮೀಟಿಂಗ್ ಕರೆದು ಇದು ಮಾಡೋಣ ಅಂತ ಒಂದು ಇಲ್ಲಿ ಹೇಗೆ ನಡೀತು ಅನ್ನೋದನ್ನು ಅವ್ರಿಗೆ ಹೇಳಬೇಕಾದಂಥ ಸ್ಥಿತಿ. ಯಾಕೆಂದರೆ ಅವರಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಜವಾಬ್ದಾರಿ ಜಾಸ್ತಿ ನಾವು ಮಾಡಬೇಕು. ಕೆಲಸಗಳನ್ನೆಲ್ಲ ಮಾಡೋದು ಅವರವ್ರ ಒಂದೊಂದು ವಿಭಾಗ ಮಾಡಿ, ಈಗ ಪುಸ್ತಕ ವಿಭಾಗ, ಆಮೇಲೆ ಬರವಣಿಗೆ ವಿಭಾಗ, ಏನೇನೋ ಒಂದಷ್ಟು ವಿಭಾಗಗಳನ್ನ ಮಾಡೋರಿಗೆಲ್ಲ ಜವಾಬ್ದಾರಿಯನ್ನು ಕೊಡಬೇಕಾಗುತ್ತೆ. ಈಗ ಬೇಡ ಅಂತ ಹೇಳಿ ಅವ್ರು ಕಾರಣ ಈ ಥರ ಇದೆ. ತಮ್ಮ ಸಲಹೆಗಾಗಿ ಕಾಯ್ತಾ ಇದ್ದೀನಿ. ಇದು ಕಾರ್ಯಕಾರಿ ಸಮಿತಿಯ ಯಲಗುಂಡಿ ಸಿದ್ದಪ್ಪನವ್ರಿಗೆ ಮತ್ತು ವೆಂಕಟೇಶ್ ಅವ್ರಿಗೆ ಮತ್ತು ಶ್ರೀಧರ್ ಅವ್ರಿಗೆ ನಾವೇನು ಕಾರ್ಯಕ್ರಮ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲಿಲ್ಲ. ಅದನ್ನು ಸಂಕ್ಷಿಪ್ತವಾಗಿ ಒಂದು 2 ಮಾತಲ್ಲಿ ಹೇಳಿಕೊಡ್ತೀನಿ. ಹೋರಾಟವನ್ನು ಪರಿಚಯ ಮಾಡಿಕೊಟ್ಟವರು, ಅದ್ರ ಬಗ್ಗೆ ಹೋರಾಟವನ್ನು ಮಾಡಿದಂಥವ್ರು ರಾಮಮೂರ್ತಿ ಅಂತೇಳಿ. ಅವರ ನಗರವನ್ನು ನಾವೇನು ಎಕ್ಸಿಬಿಷನ್ ಒಳಭಾಗದಲ್ಲಿ ಒಂದು ನಗರ ಮಾಡ್ತೀವಿ, ಅದಕ್ಕೆ ಒಟ್ಟು ಅದಕ್ಕೆ ಒಂದು ಅಂಗಳಕ್ಕೆ ನಗರ ಅಂತ ಹೆಸರಿಡೋಣ. ಮತ್ತು ರಾಜಶ್ರೀ ಇಲ್ಲಿ ಯಾರ ಪರಿಚಯನೂ ನಾನು ಮಾಡಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಲ್ರಿಗೂ ಪರಿಚಯ ಇರೋರು. ಅವ್ರೇನು ಮಾಡಿದ್ದಾರೆ ಅನ್ನೋದು ತಮಗೆ ಗೊತ್ತಿರ್ತಕ್ಕಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಬ್ಬಾಗಿಲು, ಮತ್ತು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷು, ಮಹಾದ್ವಾರ, ಮತ್ತು ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್, ಸಾಹಿತ್ಯ ಸಾಮ್ರಾಟ್ ತಾರಾಸು ಸಭಾಂಗಣ ಅಂತೇಳಿ. ರಾಮಾಚಾರಿ, ಇದು ವಿಶೇಷವಾದದ್ದು, ರಾಮಾಚಾರಿ, ಜಲೀಲ್, ಚಾಮಯ್ಯ ಮೇಷ್ಟ್ರು, ವೇದಿಕೆ ಅಂತೇಳಿ ಚಿತ್ರರಂಗದ. ಮೈಸೂರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ಇಂದಿನಿಂದ ಆರಂಭಗೊಂಡಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ಮೈಸೂರು ಜಿಲ್ಲಾ ವ್ಯಾಪ್ತಿಯ 7 ತಾಲೂಕುಗಳ 236 ಗ್ರಾಮ ಪಂಚಾಯಿತಿಗಳ ಸ್ವಚ್ಛತಾಗಾರರಿಗೆ ಶಿಕ್ಷಣ ನೀಡಬೇಕು ಅಂತ ಆಗ್ರಹಿಸಿದ್ರು. ಗ್ರಾಮ ಪಂಚಾಯಿತಿಯ ಎಲ್ಲ ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರು ಅಂತ ಸರ್ಕಾರ ಪರಿಗಣಿಸಬೇಕು. 2020ನೇ ಸಾಲಿನ ಆದೇಶದಂತೆ ಕನಿಷ್ಠ ವೇತನ ಮತ್ತಿತರ ಸೌಲಭ್ಯಗಳನ್ನ ನೀಡಬೇಕು. ಪೌರ ಕಾರ್ಮಿಕರಿಗೆ ಕೆಲಸದ ಅವಧಿಯನ್ನ ನಿಗದಿಪಡಿಸಬೇಕು ಅಂತ ಆಗ್ರಹಿಸಲಾಯಿತು.
ಭಾರತದ ಅತಿದೊಡ್ಡ ಮಲ್ಟಿ ಬ್ರ್ಯಾಂಡ್ ಡಿಜಿಟಲೈಸ್ಡ್ ದ್ವಿಚಕ್ರ ವಾಹನ ಸೇವಾ ಸಂಸ್ಥೆಯಾದ ವಿಒಸಿ ಸಂಸ್ಥೆ ಇಂದು ತನ್ನ ಇನ್ನೊಂದು ಹೊಸ ಶಾಖೆಯನ್ನ ಮೈಸೂರು ನಗರದಲ್ಲಿ ಪ್ರಾರಂಭ ಮಾಡಿದೆ. ಶ್ರೀಹರಿ ವಿಒಸಿ ಎಂಬ ಹೆಸರಿನ ಈ ಸಂಸ್ಥೆ ಕುವೆಂಪು ನಗರದ ಆದಿಚುಂಚನಗಿರಿ ರಸ್ತೆಯಲ್ಲಿ ಕಾರ್ಯಾರಂಭ ಮಾಡಿತು. ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ವಿಒಸಿ ಸಂಸ್ಥೆ ಎಲ್ಲ ದ್ವಿಚಕ್ರ ವಾಹನಗಳಿಗೆ ಒಂದೇ ಸೂರಿನಡಿ ಹೋಲಿಸಲಾಗದ ಗುಣಮಟ್ಟದ ಸೇವೆಯನ್ನ ಒದಗಿಸುವುದರಲ್ಲಿ ಹೆಸರುವಾಸಿಯಾಗಿದೆ. ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ವಿಒಸಿ ಸಂಸ್ಥೆಯ ನಿರ್ದೇಶಕರಾದ ಲೋಕೇಶ್ ಮಾತನಾಡಿ, ಈ ಹೊಸ ಸೇವಾ ಕೇಂದ್ರವನ್ನ ಪ್ರಾರಂಭಿಸುವುದರ ಒಂದಿಗೆ ನಗರದಲ್ಲಿ ಗುಣಮಟ್ಟದ ವಾಹನ ಸೇವೆಗಾಗಿ ಒಂದೇ ಸೂರಿನಡಿ ಎಲ್ಲಾ ಬಗೆಯ ಸೇವೆಗಳನ್ನ ನೀಡಲಾಗುತ್ತೆ. ನಾವು ಎಲ್ಲಾ ದ್ವಿಚಕ್ರ ವಾಹನಗಳಿಗೆ ಪರಿಣಾಮಕಾರಿ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನ ಒದಗಿಸುತ್ತೇವೆ. ಬಳಕೆದಾರರು ಇದರ ಸದುಪಯೋಗ ಪಡೆಯಬಹುದು ಎಂದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಒಸಿ ಸಂಸ್ಥೆಯ ನಿರ್ದೇಶಕರಾದ ಬಾಲಾರೆಡ್ಡಿ, ಎಂಎಚ್ ಮೇಘಾ, ಸಂಸ್ಥೆಯ ಸಿಇಒ ವೆಂಕಟೇಶ್, ಉಪಾಧ್ಯಕ್ಷರಾದ ಕೆ ರಾಜೇಶ್ವರಿ, ಎಎಂಜಿ ಆದೇಪುರಾಜನ್, ಆರ್ಎಂ ಶಶಾಂಕ್ ಹಾಗೂ ಟಿಎಸ್ಎಂ ಥಾಮಸ್ ಉಪಸ್ಥಿತರಿದ್ದರು. ಎಲ್ಲ ಮೈಸೂರಿನ ಜನತೆಗೂ ಹಾಗೂ ಕರ್ನಾಟಕ ಜನತೆಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಓಕೆ, ಸೊ ಕನ್ನಡ ವಿಒಸಿ ಆಟೋಮೋಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಮೈಸೂರಿಗೆ ವಿಒಸಿಯ ಕೊಡುಗೆ ಬಂದು ಶ್ರೀಹರಿ ವಿಒಸಿ. ಓಕೆ, ಶ್ರೀಹರಿ ವಿಒಸಿ ಬಂದು ನಮ್ಮದು ಮಲ್ಟಿ ಬ್ರ್ಯಾಂಡ್ ಟೂ ವೀಲರ್ ಸರ್ವಿಸ್ ಸೆಂಟರ್ ಆಗಿದೆ. ಓಕೆ, ಇದರಿಂದ ಒಂದೇ ಅಡಿಯಲ್ಲಿ ಒಂದೇ ಇದರಲ್ಲಿ ಎಲ್ಲ ಮಲ್ಟಿ ಬ್ರ್ಯಾಂಡು ಸರ್ವಿಸರು ಆಗುತ್ತೆ. ಓಕೆ, ವಿತ್ ವೆಲ್ ಕ್ವಾಲಿಫೈಡ್ ಟೆಕ್ನಿಷಿಯನ್ಗಳಿಂದ ಸರ್ವಿಸ್ ಆಗುತ್ತೆ. ಓಕೆ, ಇದು ನಮ್ಮ ಯುನೀಕ್ನೆಸ್ ಏನಿತ್ತು ಅಂತಂದರೆ, ಇದರಲ್ಲಿ ನಮ್ಮಲ್ಲಿ ಲೈಕ್ ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ವೆಹಿಕಲ್ ತೊಗೊಂಡೋದು ಇಂಪಾರ್ಟೆಂಟ್ ಆಗೋಲ್ಲ, ವೆಹಿಕಲ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದು ತುಂಬ ಹೇಳಿ ಮಾಡಬೇಕು ಅನ್ನೋ ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ, ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ಬಟ್ ಶ್ರೀಹರಿ ವಿಒಸಿನ ಯಾಕೆ ನೀವು ಚೂಸ್ ಮಾಡಬೇಕು? ಓಕೆ, ಸೊ ಶ್ರೀಹರಿ ವಿಒಸಿಯಲ್ಲಿ ಏನಾಗುತ್ತೆ ನಿಮಗೆ? ಸೊ ಶ್ರೀಹರಿ ವಿಒಸಿಯಲ್ಲಿ ನಿಮಗೆ ಮೇಜರಾಗಿ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿರೋ ಸರ್ವಿಸ್ ಆಗುತ್ತೆ. ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಮತ್ತು ನಿಮಗೆ ಈ ಶ್ರೀಹರಿ ವಿಒಸಿಯಲ್ಲಿ ನಿಮಗೆ ಬರೋದ್ರಿಂದ ಲೈಕ್ ಹೈ ಪರ್ಫಾರ್ಮೆನ್ಸ್ ಸಿಗುತ್ತೆ, ವೆಹಿಕಲ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಬೆಳ್ಳಂಬೆಳಗ್ಗೆ ರಸ್ತೆ ಬದಿಯಲ್ಲಿ ಯುವತಿಯೊಬ್ಬಳಿಗೆ ಬೆಂಕಿ ಹಚ್ಚಿ ಹತ್ಯೆ ಮಾಡಿರುವ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ರಾವಂದೂರಿನ ಬಳಿಯ ಕೆಲ್ಲೂರು ಎಂಬಲ್ಲಿ ನಡೆದಿದೆ. ಬೆಳಗ್ಗೆ 7 ಗಂಟೆಯ ಹೊತ್ತಿಗೆ ರಸ್ತೆ ಬದಿಯಲ್ಲಿ ಯುವತಿಯೊಬ್ಬಳ ಶರೀರ ಹೊತ್ತಿ ಉರಿತಾ ಇರುವುದು ಆ ದಾರಿಯಲ್ಲಿ ಓಡಾಡುವವರ ಗಮನಕ್ಕೆ ಬಂದಿತ್ತು. ಅದನ್ನು ಕಂಡು ಗಾಬರಿಯಾದ ಜನರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು. ಪೊಲೀಸರು ಬಂದು ಪರಿಶೀಲನೆ ನಡೆಸಿದಾಗ ಯುವತಿಯ ಕಾಲುಗಳನ್ನ ಹೊರತುಪಡಿಸಿ ಉಳಿದ ಭಾಗ ಇನ್ನೂ ಉರಿತಾ ಇದ್ದದ್ದು ಕಂಡು ಬಂದಿದ್ದು, ಮೃತ ಯುವತಿಗೆ 16ರಿಂದ 18 ವರ್ಷ ವಯಸ್ಸಾಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷ್ಯಂತ್ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ಮೈಸೂರಿನಿಂದ ಶ್ವಾನ ದಳಗಳನ್ನ ಕರೆಸಿ ಸುಳಿವುಗಳನ್ನ ಪಡೆಯಲು ಪೊಲೀಸರು ಯತ್ನಿಸಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಹಾಡಹಗಲೇ ಯುವತಿಯನ್ನ ಸಾರ್ವಜನಿಕ ಸ್ಥಳದಲ್ಲಿ ಸುಟ್ಟು ಕೊಂದಿರುವ ಘಟನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದ್ದು, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ವತಿಯಿಂದ ಮೈಸೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಬಳಿ ನಡೆದ ಪ್ರತಿಭಟನೆಯಲ್ಲಿ ದುಷ್ಕರ್ಮಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ ಪ್ರತಿಭಟನಾಕಾರರು, ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಮಹಿಳೆಯರಿಗೆ ಅಭದ್ರತೆ ಕಾಡ್ತಾ ಇದೆ. ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಅಶ್ಲೀಲತೆ ಹಾಗೂ ಮಾದಕ ವಸ್ತುಗಳೇ ಇಂತಹ ಪ್ರಕರಣ ನಡೆಯಲು ಕಾರಣ. ಆದ್ದರಿಂದ ಕೂಡಲೇ ಇವೆಲ್ಲವನ್ನ ನಿಷೇಧಿಸಬೇಕು. ಈ ಅಮಾನವೀಯ ಕೃತ್ಯದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಮೈಸೂರಿನ ಸಿದ್ಧಾರ್ಥನಗರದ ಕುರುಬಾರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿರ್ಮಿಸಲಾಗುತ್ತಿರುವ ಕಾಲೇಜು ಕಟ್ಟಡವನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಮೈಸೂರಿನ ಪರಿಸರ ಸಂರಕ್ಷಣಾ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. 100 ವರ್ಷಗಳ ಇತಿಹಾಸವಿರುವ ಈ ಸರ್ಕಾರಿ ಶಾಲೆಯ ಕಟ್ಟಡವೇ ಕಾಣದಂತೆ ಅದರ ಮುಂಭಾಗದಲ್ಲಿ ಕಾಲೇಜು ಕಟ್ಟಡವನ್ನು ನಿರ್ಮಿಸ್ತಾ ಇರುವುದು ಖಂಡನೀಯ. ಇದನ್ನ ಕೂಡಲೇ ತೆರವುಗೊಳಿಸಬೇಕು. ಕಾಲೇಜು ನಿರ್ಮಾಣಕ್ಕೆ ಮೈಸೂರು ತಾಲೂಕಿನ ವರುಣಾ ಹೋಬಳಿಯ ಚೋರನಹಳ್ಳಿಯಲ್ಲಿ 6 ಎಕರೆ 3 ಗುಂಟೆ ಜಾಗಕ್ಕೆ ಅನುಮೋದನೆ ನೀಡಲಾಗಿದೆ. ಆದರೂ ಕೂಡ ಈ ಪಾರಂಪರಿಕ ಕಟ್ಟಡಕ್ಕೆ ಧಕ್ಕೆ ಉಂಟು ಮಾಡುವಂತೆ ಇಲ್ಲಿ ಕಾಮಗಾರಿ ನಡೆಸಲಾಗ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳ ಆಟ ಪಾಠಕ್ಕೂ ತೊಂದರೆ ಉಂಟಾಗುತ್ತೆ ಅಂತ ಸಮಿತಿ ಅಧ್ಯಕ್ಷರಾದ ಭಾನುಮೋಹನ್ ಆರೋಪಿಸಿದ್ರು. ಕನ್ನಡ ಪರ ಹೋರಾಟಗಾರರು, ಪ್ರಗತಿಪರ ಚಿಂತಕರು ಸಹ ಇಂದಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು.
ನಮ್ಮ ಮೈಸೂರು ನಗರದ ಕುರ್ಬಾರಳ್ಳಿಯಲ್ಲಿ ಒಂದು ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಇದು ಪಾರಂಪರಿಕ ಕಟ್ಟಡವಾಗಿರುತ್ತದೆ. ನಾನು ಮಾಹಿತಿ ಪ್ರಕಾರ ತಗೊಂಡಾಗ 1916ನೇ ಇಸವಿಯಲ್ಲಿ ಮಹಾರಾಜರು ಕೊಟ್ಟಿರುವಂಥ ಉಡುಗೊರೆ ಇದು. ಈ ಶಾಲೆಯಲ್ಲಿ ಕಿರಿಯ ಶಾಲೆ ಇದೆ, ಪ್ರೌಢಶಾಲೆ ಇಲ್ಲ, PU ಕಾಲೇಜ್ ಇಲ್ಲ. ಅಲ್ಲಿರೋಂಥ ಮಕ್ಕಳಿಗೆ ಇನ್ನೂ ಮತ್ತೆ ಏನು ಬೇಕಾದ್ರೂ ಇಲ್ಲಿ ಸಲಕರಣೆಗಳನ್ನ ಮಾಡ್ಕೋಬೋದಿತ್ತು. ಆದರೆ ಇದಕ್ಕೆ ಯಾರು ಏನು ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರ ಇಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಕಟ್ತಾ ಇದ್ದಾರೆ. ನನಗೆ ವಿದ್ಯಾಭ್ಯಾಸದ ಯಾವುದೂ ಅಡ್ಡಿ ಇಲ್ಲ. ನಾನು ಹೇಳ್ತಿರೋದು ಇವರು ಪ್ರಥಮ ದರ್ಜೆ ಕಾಲೇಜ್ಗೆ ಮೈಸೂರು ತಾಲೂಕು ವರ್ಣ ಹೋಬಳಿ ಚೋರ್ನಲ್ಲಿ 6 ಎಕರೆ ಆಗಿದೆ. ಅಲ್ಲಿ ಇವರು ಕಾಲೇಜನ್ನ ಕಟ್ಟಿದ್ದಾನೆ ಬಂದಿದ್ದಾನೆ. ಇಲ್ಲಿ ಯಾಕೆ ಕಟ್ಟುತ್ತಾ ಇದ್ದಾರೆ? ಇಲ್ಲಿ ಯಾರ ಕೈವಾಡ ಇದೆ? ಯಾಕೆ ಅಧಿಕಾರಿಗಳು ಅಲ್ಲಿ ಹೋಗಿ ಪಾಠ ಮಾಡೋಕ್ಕಾಗಲ್ವಾ? ಇವರು ಲೆಕ್ಚರ್ಗಳು ಯಾಕೆ ಇಲ್ಲಿ ಸಣ್ಣ ಜಾಗ, ಇದು ಬರೀ 31 ಕುಂಟೆ ಇದೆ. ಈ ಜಾಗದಲ್ಲಿ ಇಲ್ಲಿರೋ ಮಕ್ಳಿಗೆ ಆಟ ಆಡೋದೆಲ್ಲಿ? ಇಲ್ಲೇನಾಗಿದೆ ಅಂದರೆ, ನಾವು ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇ. ಇಲ್ಲಿ ಮಕ್ಕಳಿಗೆ ಆಟದ ಮೈದಾನ ಇಲ್ಲ. ಆಟದ ಮೈದಾನ ಮತ್ತು ಹಳೆ ಬಿಲ್ಡಿಂಗ್ ಎಲ್ಲ ಮುಚ್ಕೊತೈತೆ. ಇವರೇನೋ ಒಂದು ಕಡೆ ಸೈಡ್ ಕಟ್ಕೊತೀವಿ ಅಂದರೆ ಸರ್ವೆ ನಂಬರ್ 4 ಕಟ್ಟಡ ಕಟ್ಟೋಕ್ಕೆ ಬರೋಲ್ಲ. ಸರ್ವೆ ನಂಬರ್ 4 1700 ಎಕರೆ ಖರಾಬ್ ಅಂತ ಬಂದಿದೆ. DC ಅವ್ರ ಆದೇಶದ ಮೇಲೆ ಕಟ್ಟಕ್ಕೆ ಬರೋಲ್ಲ. ಇವ್ರು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಮೇಲೆ ನಗರ ಪಾಲಿಕೆಯವ್ರು ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. AC ಅವರು ನೇರ ನೇಮಕಾತಿ ಪ್ರಕ್ರಿಯೆ ಮತ್ತು ನೇರ ಪಾವತಿ ಸೌಲಭ್ಯದಿಂದ ಕೈಬಿಡಲಾಗಿರುವ ಪೌರ ಕಾರ್ಮಿಕರನ್ನ ಕೂಡಲೇ ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಪೌರ ಕಾರ್ಮಿಕರು ಇಂದು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರ ಸಂಘದ ಸದಸ್ಯರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೇರ ಪಾವತಿ ಆಯ್ಕೆ ಸಂದರ್ಭದಲ್ಲಿ ಕೆಲವು ಪೌರ ಕಾರ್ಮಿಕರನ್ನ ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆ. ಅವರನ್ನ ಕೂಡಲೇ ನೇಮಕಾತಿ ಮಾಡಿಕೊಳ್ಳಬೇಕು. ಪೌರ ಕಾರ್ಮಿಕರಿಗೆ ನಿವೇಶನ ಅಥವಾ ವಸತಿ ಸೌಲಭ್ಯ ಕಲ್ಪಿಸಬೇಕು. ನೇರ ನೇಮಕಾತಿ ಅಡಿಯಲ್ಲಿ 60 ವರ್ಷ ಮೇಲ್ಪಟ್ಟ ಪೌರ ಕಾರ್ಮಿಕರನ್ನ ಕೈಬಿಟ್ಟಿದ್ದು ಅವರ ಕುಟುಂಬದ ಓರ್ವರಿಗೆ ಕೆಲಸ ನೀಡಬೇಕು ಮತ್ತು ಪರಿಹಾರ ನೀಡಬೇಕು. ಕೆಲಸದ ಅವಧಿಯಲ್ಲಿ ಮೃತಪಟ್ಟಿರುವ ಕುಟುಂಬದ ನಿರ್ವಹಣೆಗಾಗಿ ಓರ್ವ ಸದಸ್ಯರಿಗೆ ಕೆಲಸ ಕೊಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನಾವು AIMSS ಮೈಸೂರು ಜಿಲ್ಲಾ ಸಮಿತಿಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮಗೆ ಹತ್ರಾಸ್ ಘಟನೆ ಆದಾಗ ಹೇಗೆ ಒಂದು ಅತೀವಾದ ದುಃಖ ಆಯಿತು. ಆದರೆ ನಾವು ಇವತ್ತೇನು ನೋಡ್ತಾ ಇದ್ದೀವಿ, ಪ್ರತಿ 15 ನಿಮಿಷಕ್ಕೊಮ್ಮೆ ಈ ರೀತಿ ಅತ್ಯಾಚಾರ. ನಾವಿಲ್ಲಿ ಒಂದು ಆಯಾ 60 ವರ್ಷ ದುಡಿದಿದ್ದವ್ರಿಗೆ ಏನೂ ಕೊಡದೆ ಅನ್ಯಾಯ ಮಾಡಿ ಅವ್ರನ್ನ ಮನೆ ಕಳಿಸ್ಬಿಟ್ಟಿದ್ದಾರೆ. ಅವ್ರಿಗೊಂದು ಪಿಂಚಣಿ ಕೊಟ್ಟಿಲ್ಲ, ಅವ್ರಿಗೆ ಒಂದು ಕೆಲಸದ ಒಂದು ಅನುದಾನ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಸರ್. ಇರೋಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಮನೆಗಳಿಲ್ಲ ಸರ್. ಎಲ್ಲನೂ ಸ್ಕೂಲ್ ಮನೇಲಿ, ಆರ್ಮಿ ಮನೇಲಿ ಇಡ್ತಾರೆ ಸರ್. ಎಲ್ಲ ಬಾಡಿಗೆ ಮನೇಲಿದ್ದು ದುಡಿಯೋಕ್ಕೆ ಬರ್ಬೇಕು ಸರ್. ಒಬ್ಬ ಪೌರ ಕಾರ್ಮಿಕ ಗ್ರಾಮ ಪಂಚಾಯತಿಯಲ್ಲಿ 10 ಕಿಲೋಮೀಟ್ರಿಂದ ಬಂದು ಕೆಲಸ ಮಾಡ್ಕೋಬೇಕು ಸರ್. ಗ್ರಾಮ ಪಂಚಾಯತಿಯಲ್ಲಿ ಯಾರು ಸ್ಥಳೀಕರ ಮನೆ ಇಲ್ಲ, ಅದು ಮನೆ ಮಾಡಿಕೊಡ್ಬೇಕು. ಕೊರೋನಾ ನಿಯಂತ್ರಣ ಕುರಿತು ಮೈಸೂರಿನ ಕೃಷ್ಣರಾಜ ಠಾಣೆಯ ಪೊಲೀಸರು ಕರಪತ್ರಗಳನ್ನು ಹಂಚುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮೂಡಿಸುವ ಫ್ಲೆಕ್ಸ್ಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ಹಂಚುವ ಮೂಲಕ ಅರಿವು ಮೂಡಿಸುವ ಕಾರ್ಯದಲ್ಲಿ ನಿರತರಾಗಿದ್ರು. ಅಗ್ರಹಾರ ವೃತ್ತ, ಗನ್ನಹೊಸ್ ವೃತ್ತ, ನಂಜುಮಳಿಗೆ, ಚಾಮುಂಡಿಪುರಂ ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಕಾರ್ಯಾಚರಣೆ ನಡೆಯಿತು. ನಿಮ್ಮ ಹಾಗೂ ಕುಟುಂಬದವರ ಸುರಕ್ಷತೆಗಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಪೊಲೀಸರು ಸಾರ್ವಜನಿಕರಿಗೆ ಹಿತನುಡಿಗಳನ್ನು ಹೇಳಿದ್ರು. ಮದುವೆಯಾಗಬೇಕಿದ್ದ ಯುವ ಜೋಡಿಯೊಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಾಗಿ ತಲಕಾಡಿಗೆ ತೆರಳಿದ್ದಾಗ ಅವರು ಸಂಚರಿಸ್ತಾ ಇದ್ದ ತೆಪ್ಪ ಮುಳುಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೈಸೂರಿನ ಕ್ಯಾತಮಾರನಹಳ್ಳಿಯ ಚಂದ್ರು ಮತ್ತು ಶಶಿಕಲಾ ಎಂಬ ಯುವ ಜೋಡಿ ಜಲಸಮಾಧಿಯಾಗಿದ್ದು, ಮದುವೆಯ ಮುಂಚಿತವಾಗಿ ಫೋಟೋಶೂಟ್ ನಡೆಸಲು ಫೋಟೋಗ್ರಾಫರ್ ಜೊತೆಗೆ ತಲಕಾಡಿಗೆ ತೆರಳಿ ಅಲ್ಲಿನ ನದಿಯಲ್ಲಿ ತೆಪ್ಪದಲ್ಲಿ ತೇಲುತ್ತಾ ಫೋಟೋಗೆ ಪೋಸ್ ಕೊಡ್ತಾ ಇದ್ರು. ಒಂದು ಹಂತದಲ್ಲಿ ಯುವಕ ಚಂದ್ರು ಶೂ ತೆಗೆದಿರಿಸಲು ಯತ್ನಿಸಿದಾಗ ತೆಪ್ಪ ಆಯತಪ್ಪಿ ನೀರಿನಲ್ಲಿ ಮುಳುಗ್ತು. ಚಂದ್ರು ಮತ್ತು ಶಶಿಕಲಾ ಅವರಲ್ಲದೆ ತೆಪ್ಪ ಚಲಾಯಿಸುವವನು ಕೂಡ ತೆಪ್ಪದಲ್ಲಿದ್ದು, ಆತ ನೀರಿನಲ್ಲಿ ಮುಳುಗಿದ್ರೂ ಕೂಡ ಈಜಿ ದಡ ಸೇರಿ ಜೀವ ಉಳಿಸಿಕೊಂಡಿದ್ದಾನೆ. ಆದರೆ ಯಾರ ಸಹಾಯವೂ ಸಿಗದ, ಯಾವುದೇ ಬಗೆಯ ಸುರಕ್ಷಿತ ಸಾಧನಗಳನ್ನು ಹೊಂದಿಲ್ಲದ ಯುವ ಜೋಡಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದೆ. ಕೂಡಲೇ ಅಲ್ಲಿದ್ದವರು ಪೊಲೀಸರಿಗೆ ವಿಷಯ ತಿಳಿಸಿದ್ದು, ಪೊಲೀಸರು ದೋಣಿ ಚಲಾಯಿಸುವ ಇತರರ ನೆರವಿನಿಂದ ಶವಗಳನ್ನ ನೀರಿನಿಂದ ಹೊರಕ್ಕೆ ತೆಗೆದ್ರು. ಮೃತರ ಸಂಬಂಧಿಕರು ಸ್ಥಳಕ್ಕೆ ಧಾವಿಸಿ ಬಂದು ಯುವ ಜೋಡಿಯ ಶವಗಳನ್ನ ಕಂಡು ರೋಧಿಸುತ್ತಿರುವ ದೃಶ್ಯ ಮನಕಲಕುವಂತಿತ್ತು.
ನನ್ಗೆ ಹೇಳಿಲ್ಲ ಕಣಪ್ಪ, ನನ್ಗೆ ಹೇಳಿಲ್ಲ. ನನ್ನ ಮಗಳು ಕೊಟ್ಟಿದ್ದಾನ, ನಾನು ನನ್ ಕಳ್ಸಿದ್ದೆ. ಬಂದ್ರಿಲ್ಲ ಒಂದಿಬ್ರು ಸಾಕು. ಯಾರೋ ಧೈರ್ಯ ಸಿಕ್ಕು ಬಿಡು. ಮೈಸೂರಿನ ಜಯಪ್ರಕಾಶ್ ನಗರ ಮಾತೃತ್ವ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಮೈಸೂರು ನಗರದಲ್ಲಿ ರೋಟರಿ ಶ್ರೀಗಂಧ ಎಂಬ ಮತ್ತೊಂದು ರೋಟರಿ ಸಂಸ್ಥೆ ಭಾನುವಾರ ಉದ್ಘಾಟನೆ ಕಂಡಿತು. ರೋಟರಿ ಜಯಪ್ರಕಾಶ್ ನಗರದ ಅಧ್ಯಕ್ಷರಾದ ಚಂದ್ರಶೇಖರ್ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ, ನಮ್ಮ ರೋಟರಿ ಸಂಸ್ಥೆಯಲ್ಲಿ ಸದಸ್ಯರ ಸಂಖ್ಯೆ 90ಕ್ಕಿಂತ ಹೆಚ್ಚಾದ ಹಿನ್ನೆಲೆಯಲ್ಲಿ ರೋಟರಿ ಶ್ರೀಗಂಧ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ ಎಂದರು. ರೋಟರಿ ಸದಸ್ಯರಾದ ಪ್ರಕಾಶ್ ಜೈನ್ ಮಾತನಾಡಿ, ರೋಟರಿ ಸಂಸ್ಥೆಯ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಿದರು. ಸಮಾರಂಭದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ರಂಗನಾಥ್ ಭಟ್, ರವೀಂದ್ರ ಭಟ್, ಸಹಾಯಕ ಗವರ್ನರ್ ರೋಹಿತ್ ರಾಮದೇವ್, ರೋಟರಿ ಶ್ರೀಗಂಧದ ಚಾರ್ಟರ್ ಅಧ್ಯಕ್ಷರಾದ ಸತೀಶ್, ರೋಟರಿ ಜಯಪ್ರಕಾಶ್ ನಗರದ ಅಧ್ಯಕ್ಷರಾದ ಚಂದ್ರಶೇಖರ್, ಕಾರ್ಯದರ್ಶಿಗಳಾದ ಅರವಿಂದ್, ನವೀನ್ ಉಪಸ್ಥಿತರಿದ್ದರು. ಉದ್ದೇಶ ತಮ್ಮ ಮುಂದೆ ಇದೆ. ತಮಗೆ ಅದು ವೀಕ್ಷಣೆಯಿಂದ ಗೊತ್ತಾಗುತ್ತೆ ಏನು ಕಾರ್ಯಕ್ರಮ ಅಂತೇಳಿ. ಆದರೂ ಅಧಿಕೃತವಾಗಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ಇಲ್ಲಿ ಒಂದು ವಿಶೇಷತೆ ಏನಂತ ಅಂದರೆ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ರೋಟರಿ ಸಂಸ್ಥೆ ಸುಮಾರು 220 ದೇಶಗಳಲ್ಲಿ ಹಮ್ಮಿಕೊಂಡು ಸುಮಾರು 13 ಲಕ್ಷ ರೊಟೇರಿಯನ್ಗಳನ್ನು ಹೊಂದಿರತಕ್ಕಂಥ ಇದು 3,500ಕ್ಕಿಂತ ಹೆಚ್ಚು ಕ್ಲಬ್ಗಳನ್ನು ಹೊಂದಿದೆ. ಆ ಕ್ಲಬ್ಗಳಲ್ಲಿ ನಮ್ಮ ಜಯಪ್ರಕಾಶ್ ನಗರದ ರೋಟರಿ ಕ್ಲಬ್ ಕೂಡ ಒಂದು 3181 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಜೋನ್ 7 ಅಡಿಯಲ್ಲಿ ಬರ್ತಕ್ಕಂಥ ನಮ್ಮ JP ನಗರದ ರೋಟರಿ ಕ್ಲಬ್ಬು ಕೇವಲ 13/6/13 ಇಸ್ವಿಯಲ್ಲಿ, ಅಂದರೆ 13ನೇ ಸಾಲಿನಲ್ಲಿ ಪ್ರಾರಂಭ ಆಯಿತು. ಪ್ರಾಯಶಃ ಇದರ ಮಾಲೀಕರಾದಂಥ GSR ಆಗಿ ನಮ್ಮ ಕ್ಲಬ್ನ
ಅಭಿವೃದ್ಧಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆವತ್ತಿನ ದಿನದಲ್ಲಿ 25 ರೊಟೇರಿಯನ್ಗಳನ್ನು ಹೊಂದಿರತಕ್ಕಂಥ ನಮ್ಮ ಕ್ಲಬ್ಗೆ ಬಾಲು ಅವರು, ಅಂದರೆ ನಾವು ಶಾರ್ಟಾಗಿ ಬಾಲು ಅಂತ ಹೇಳ್ತೀವಿ, ಬಾಲಸುಬ್ರಹ್ಮಣ್ಯ ಅವರು, ನಮ್ಮ DG ಮಂಜೇಶ್ವರ್ ರಂಗನಾಥ್ ಭಟ್ ಅವರು ಮೂಲತಃ ಮಂಗಳೂರಿನವರು. ಅವರು BE ಮೆಕ್ಯಾನಿಕಲ್ ಸೂರತ್ಕಲ್ನ NIT ಪ್ರಾಡಕ್ಟ್ ಆ ಕಾಲೇಜಿನಲ್ಲಿ ಓದಿ ಅವರು ಡಿಗ್ರಿ ತೆಗೆದುಕೊಂಡಿದ್ದಾರೆ. ನಂತರ ಅವರ ಬಾಲ್ಯದಲ್ಲೇ ಸ್ಕೂಲ್ ಡೇಸ್ನಲ್ಲೇ ಅವರು ಇಂಟರ್ ಕ್ಲಬ್ನ ಅಧ್ಯಕ್ಷರಾಗಿದ್ದರು. ನಂತರ ಅವರು ಕೌಟುಂಬಿಕ ಒಂದು ಸುವಾಸನೆ ಉಂಟಲ್ಲ ಎಲ್ಲ ಕಡೆಯಲ್ಲಿ ಹರಡಬೇಕು. ದ್ಯಾಟ್ ಇಸ್ ದ ಕೈಂಡ್ ಆಫ್ ಕ್ಲಬ್ ಯು ವಿಲ್ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು. ಇವತ್ತು ನಮ್ಮೊಂದಿಗೆ ನಮಗೊಂದು ಐ ಆಮ್ ಆನರ್ಡ್ ಟು ಇಂಡಕ್ಟ್ Rotarian Praveen Jain as an honorary member of this club. ನೀವು ಹೇಳಿದ ವಿಷಯವನ್ನು ನಮ್ಮ ಪ್ರಕಾಶರು ನನಗೆ ಲಾಸ್ಟ್ ಟೈಮೇ ಹೇಳಿದ್ದಾರೆ. ಐ ವಾಸ್ ರಿಯಲಿ ಕೆಆರ್ಪೇಟೆ ತಾಲೂಕಿನ ಬೋಳಮಾರನಹಳ್ಳಿ ಗ್ರಾಮದಲ್ಲಿ ಜಾನಪದ ಗಾಯಕಿ ಸೋಬಾನೆ ಸಾಕಮಾರವರಿಗೆ ಮಂಡ್ಯದ ಜಾನಪದ ಜನಿಯರು ಎಂಬ ಜನಪದ ಸಂಸ್ಥೆ ವತಿಯಿಂದ 2019-20 ಸಾಲಿನ ಜಾನಪದ ಜನೆ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ ಘಟಕದ ಅಧ್ಯಕ್ಷರಾದ KS ಸೋಮಶೇಖರ್ ಭತ್ತವನ ಒನಕೆಯಲ್ಲಿ ಕುಟ್ಟುವ ಮೂಲಕ ಸಮಾರಂಭ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೌಢ್ಯವಿಲ್ಲ, ನಮ್ಮ ಸಂಸ್ಕೃತಿಯನ್ನ ಗಟ್ಟಿಗೊಳಿಸುವ ಜನಪದ ಕಲೆಗಳನ್ನ ಉಳಿಸಿ ಬೆಳೆಸುವ ಕಾಯಕಕ್ಕೆ ನಾಗರಿಕ ಸಮಾಜದೆಲ್ಲರೂ ಕೈಜೋಡಿಸಬೇಕು ಅಂದ್ರು. ಸಾಕಮರವರನ್ನ ಸನ್ಮಾನಿಸಿದ ಕವಯಿತ್ರಿ ಸವಿತಾ ರಮೇಶ್ ಮಾತನಾಡಿ, 88ನೇ ಇಳಿವಯಸ್ಸಿನಲ್ಲೂ ಸದಾ ಲವಲವಿಕೆಯಿಂದ ಜನಪದ ಹಾಡುಗಳನ್ನ ಹಾಡ್ತಾ ರಂಜಿಸುತ್ತಿರುವ ಸಾಕಮ್ಮ ಜನಪದ ಹಾಡುಗಳ ಭಂಡಾರವನ್ನೇ ಹೊಂದಿದ್ದಾರೆ. ಸಾಕಮ್ಮರವರ ಜ್ಞಾನ ಭಂಡಾರ, ಅನುಭವ ಹಾಗೂ ಹಿರಿತನಕ್ಕೆ ರಾಜ್ಯ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿತ್ತು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಡ್ಯದ ಜಾನಪದ ಜನಿಯರು ಸಂಸ್ಥೆಯ ಅಧ್ಯಕ್ಷರಾದ ಡಾ ಸುಜಾತಾ ಕೆ ಮಾತನಾಡಿ, ಸಾಕಮ್ಮರವರ ಬಳಿ ಇರುವ ಜನಪದ ಹಾಡುಗಳು, ಸೋಬಾನೆ ಪದಗಳನ್ನ ಯುವ ಜನರಿಗೆ ವಾರದಲ್ಲಿ 2 ದಿನಗಳ ಕಾಲ ಕಲಿಸುವ ಕಾಯಕವನ್ನ ಸ್ಥಳೀಯ ಸಂಘ ಸಂಸ್ಥೆಗಳು ಮಾಡುವ ಮೂಲಕ ಸಾಕಷ್ಟು ಜ್ಞಾನ ಭಂಡಾರದಲ್ಲಿರುವ ಸಾವಿರಾರು ಹಾಡುಗಳನ್ನ ಜೋಪಾನ ಮಾಡಿ ನಮ್ಮ ಮುಂದಿನ ತಲೆಮಾರಿಗೆ ಉಳಿಸುವ ಕೆಲಸ ಮಾಡಬೇಕು ಎಂದರು. ಜಾನಪದ ಜನೇರು ಸಂಸ್ಥೆಯ ಪದಾಧಿಕಾರಿಗಳಾದ ಡಾ ಮಂಗಳ, ಡಾ ಎಂ ಕೆಂಪಮ್ಮ, ಡಾ ಛಾಯಾ ರಾಣಿ, ಜೆ ಉಷಾ ರಾಣಿ, ತೇಜಸ್ವಿನಿ, ರಮ್ಯಾ, ದೇವಿಕಾ, ಶಿಲ್ಪಾ ಕೃಷ್ಣೇಗೌಡ, ಕೆಆರ್ಪೇಟೆ ತಾಲೂಕು ಕಸಾಪ ಮಾಜಿ ಅಧ್ಯಕ್ಷರಾದ ಡಾ KR ನೀಲಕಂಠ ಮುಂತಾದವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ನಾನು ಇದೇ ಊರು, ಬೆಳೆದದ್ದು ಇದೇ ಊರು, ಕೊಟ್ಟಿರೋದು ಇದೇ ಊರು. ನಾನು ನಮ್ಮ ಗೌಡರಿಗೆ 2ನೇ ಹೆಂಡತಿಯಾಗಿ ಬಲ ಮಕ್ಕಳ ಮೇಲೆ ಬೆಂದು ಕೊನೆಗೆ ಈ ಮಗಳು ಸಾಯ್ಕೊಂಡು ಏನೋ ಗಾರ ಮಾಡಿ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದೇನೆ. ಕಾಂಗ್ರೆಸ್ನವರು ತಮ್ಮ ಸೋಲಿಗಾಗಿ ತಾವೇ ಕಾಯುತ್ತಿದ್ದಾರೆ ಅಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ST ಸೋಮಶೇಖರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗ ನಡೆದಿರುವ 2 ಉಪಚುನಾವಣೆ, ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ನಿಶ್ಚಿತ. ಅವರು ಪರಸ್ಪರ ಸೋಲೋದನ್ನ ಕಾಯ್ತಿದ್ದಾರೆ. ಸೋತ ಮೇಲೆ ಸಿದ್ದರಾಮಯ್ಯ ಅವರಿಂದ ಸೋತಿವು ಅಂತ DKಶಿ ಬಣ ದೂರುತ್ತೆ, DKಶಿ ಅವರಿಂದ ಸೋತಿವು ಅಂತ ಸಿದ್ದರಾಮಯ್ಯ ಬಣ ದೂರುತ್ತೆ. ಇದು ಕಾಂಗ್ರೆಸ್ ಸದ್ಯದ ಸ್ಥಿತಿ ಅಂತ ಟೀಕಿಸಿದ್ರು. ಸಿದ್ದರಾಮಯ್ಯ ಅವರನ್ನ ತೆಗೆಯಲೇಬೇಕು ಅಂತ DKಶಿ ಲಾಬಿ, DKಶಿಯನ್ನ ತೆಗಿಬೇಕು ಅಂತ ಸಿದ್ದರಾಮಯ್ಯ ಬಣ ಲಾಬಿ ಮಾಡ್ತಾ ಇದೆ. ಇಬ್ಬರಿಗೂ ಪರಸ್ಪರ ತಡೆದುಕೊಳ್ಳಲು ಆಗ್ತಿಲ್ಲ. ಇದನ್ನ ಮುಚ್ಚಿಕೊಳ್ಳಲು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಷ್ಟೇ. ಫಲಿತಾಂಶ ಬಂದ ಮೇಲೆ ಆ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡಿ ಅಂತ ಸಚಿವರು ತಿಳಿಸಿದ್ರು. ಸಿದ್ದರಾಮಯ್ಯನವ್ರನ್ನ ತೆಗಿಲೇಬೇಕು ಅಂತ DK ಶಿವಕುಮಾರ್ ಪರ ಲಾಬಿ. DK ಶಿವಕುಮಾರ್ನ ಈ RR ನಗರ ಪ್ಲಸ್ ಸಿರಾ ಚುನಾವಣೆ ಸೋಲ್ತದೆ, ಆ ನೆಪದಲ್ಲಿ DK ಶಿವಕುಮಾರ್ ತೆಗಿಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಬಣ. ಇವೆರಡು ಬಣನೂ ಇಲ್ಲಿಂದ ಅವರಿಂದ ಇವರು ಅವ್ರದ್ದೇ ತಡ್ಕೊಳಕ್ಕಾಗ್ತಾ ಇಲ್ಲ. ಅವೆರಡು ಮುಚ್ಕೊಳ್ಳೋಕೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಅವ್ರೀಗ ನಾವು MLAಗಳು ಇದ್ದೀವಿ, ಸಪೋರ್ಟ್ ಇದ್ದೀವಿ, ಹೈಕಮಾಂಡ್ ಇದೆ, ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ. ಸಿದ್ದರಾಮಯ್ಯನವರು ಅವ್ರ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಈಗ ಅಲ್ವಾ. ಅದರಿಂದ ಮುಖ್ಯಮಂತ್ರಿಗಳ ಪದೇ ಅವ್ರೇನು ಹೇಳಬೇಕಾದ್ದೇನಿಲ್ಲ.
ಅವ್ರ ಸೀಟ್ ಬದಲು ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಫಲಿತಾಂಶದ ಇದ್ರ ಮೇಲೆ ಅಲ್ಲೇನೋ ಬದಲಾವಣೆ ಆಗ್ಬೋದು ಸರ್ ಎಲ್ಲಿ ಕಾಂಗ್ರೆಸ್ನಲ್ಲಿ ವ್ಯತಿರಿಕ್ತವಾಗಿ ಅವ್ರಿಗೆ ಬಂದರೆ? ಈಗ 2 ಸೋಲ್ತಾರೆ, 4 ವಿಧಾನ ಪರಿಷತ್ತು ಸೋಲ್ತಾರೆ, ಒಟ್ಟು 6 ಆಯ್ತಾ. ಈಗ ಇನ್ನೊಂದು ಬಸವ ಕಲ್ಯಾಣ ಒಂದಿದೆ, ಬೆಳಗಾಂ ಒಂದಿದೆ, ಅವೆಲ್ಲ ಕೂಡ ಸೋಲ್ತವೆ. ಈ ಸೋಲುದನ್ನೇ ಕಾಯ್ತಿದ್ದಾರೆ ಅವರು. ಯಾರು ಕಾಂಗ್ರೆಸ್ನಲ್ಲಿ ಸೋಲುವುದೇ ಕಾಯ್ತಿದ್ದಾರೆ. ಸೋತ್ರೆ ಏನಾಗ್ತಾರೆ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮೇಲೆ ಹಾಕ್ತಾರೆ, ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಮೇಲೆ ಹಾಕ್ತಾರೆ. ಹಾಕ್ಬಿಡ್ಬೇಕು, ಇವ್ರನ್ನ ಅವ್ರು ತೆಗಿಬೇಕು, ಇವ್ರು ತೆಗಿಬೇಕು ಅಷ್ಟೇ. ಅವ್ರಿಗೇನು ನಮ್ಮ ಇದೇನಿಲ್ಲ, ಸುಮ್ಮನೆ ಡೈವರ್ಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಬದಲಾವಣೆ ಅಂತ ಹೇಳ್ತಿದ್ದಾರೆ. BJPಯಲ್ಲಿ ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ. ಮೈಸೂರಿನ ಅಶೋಕಪುರಂನಲ್ಲಿರುವ ಶ್ರೀಗಂಧದ ಮ್ಯೂಸಿಯಂ ಅನ್ನ ಅರಮನೆಯ ಆವರಣಕ್ಕೆ ಸ್ಥಳಾಂತರಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್.ಟಿ. ಸೋಮಶೇಖರ್ ತಿಳಿಸಿದ್ದಾರೆ. ಅರಣ್ಯ ಭವನದಲ್ಲಿರುವ ಶ್ರೀಗಂಧದ ಮ್ಯೂಸಿಯಂಗೆ ಪ್ರವಾಸಿಗರು ಭೇಟಿ ನೀಡಲು ಅನಾನುಕೂಲ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅರಮನೆಯ ಆವರಣದಲ್ಲಿ ಸೂಕ್ತ ಜಾಗ ನೋಡಿ ಮ್ಯೂಸಿಯಂ ಸ್ಥಳಾಂತರಿಸುವುದಾಗಿ ಸುದ್ದಿಗಾರರಿಗೆ ತಿಳಿಸಿದರು. ಮಂತ್ರಿಗಳಿಗೆ ಮಾಹಿತಿ ಕೊಟ್ಟು ಅದನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿ. ಸರ್, ಈಗ ತಾವಿನ ಸ್ಯಾಂಡಲ್ನ ಇದು ನೋಡ್ಕೊಂಡ್ಬಂದ್ರಿ, ಅಲ್ಲಿ ತುಂಬ ಭಾಳ ಅದ್ಭುತವಾಗಿದ್ದು ಕೂಡ ಜನ ಹೋಗೋಕ್ಕೆ ಕಡಿಮೆ ಸಂಖ್ಯೆ ಇದೆ. ಇವಾಗ ನಾನು ಸುಬ್ರಹ್ಮಣ್ಯಂ ಅರಮನೆ ಇನ್ಚಾರ್ಜ್ ಇದ್ದಾರೆ, ಆ ಸುಬ್ರಹ್ಮಣ್ಯವ್ರಿಗೂ ಮಾತಾಡಿದ್ದೀನಿ. ಪ್ಯಾಲೇಸ್ ಒಳಗಡೆ ಒಂದು ಜಾಗ ಕೊಡಿ ಅಂತ ಹೇಳಿದ್ದೇನೆ. ಫಾರೆಸ್ಟ್ನವರು ಈಗ ಅವರು ಅಲ್ಲಿ ಹೋಗ್ತಿದ್ದಾರೆ. ಫಾರೆಸ್ಟ್ನವರು ಅರಮನೆಯವರು ಎಲ್ಲ ಕುಳಿತು ಮಾತಾಡಿ ಅಲ್ಲಿ ಒಂದು ಸೂಕ್ತ ಜಾಗವನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಶ್ರೀಗಂಧದ್ದು ಎಷ್ಟೋ ವರ್ಷ ಇದೆ, ಇತಿಹಾಸ ಏನು, ಎಲ್ಲಿ ಬೆಳೀತಾರೆ, ಎಷ್ಟು ವರ್ಷದಿದೆ, ಏನಿದೆ, ಆಮೇಲೆ ರೈತರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಅವೆಲ್ಲವನ್ನು ಕೂಡ ಪ್ಯಾಲೇಸಲ್ಲಿ ಮಾಡಿದ್ರೆ ಅನುಕೂಲ ಆಗ್ತದೆ. ಪ್ಲಸ್ ಯಾರಾದ್ರೂ ಸಾರ್ವಜನಿಕರಿರ್ಬೋದು, ಬೇರೆ ಇರ್ಬೋದು, ಪರ್ಚೇಸ್ ಮಾಡ್ತಕ್ಕಂಥ ಅದಕ್ಕೂ ಅನುಕೂಲ ಆಗ್ತದೆ. ಇದೆಲ್ಲ ಒಂದು ಮೂಲೆಯಲ್ಲಿದೆ. ಅದಕ್ಕೆ ಇವಾಗ ತಾನೇ ಪ್ಯಾಲೇಸ್ನವರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ಅಲ್ಲಿಗೆ ಶಿಫ್ಟ್ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಅರಮನೆಯವರು ಕೂಡ ಪ್ಯಾಲೇಸಲ್ಲೂ ಕೂಡ ಒಂದು ಸೂಕ್ತ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೇ ಮಾಡಿಸ್ತಕ್ಕಂಥದ್ದು ಚಾಲನೆ ಮಾಡ್ತಾರೆ. ಸರ್, ಈಗ